ಇವತ್ತು ಕಲಬುರಗಿ ನಗರದಲ್ಲಿ ಏನು ಸರ್ಕಾರಿ ಗೈರಾಣಿ ಜಾಗಗಳು, ಪಬ್ಲಿಕ್ ಗಾರ್ಡನ್ಗಳು ಮತ್ತು ಸರ್ಕಾರಿ ಉದ್ಯಾನವನಗಳು, CA ಸೈಟ್ಗಳು ಇವುಗಳನ್ನೆಲ್ಲ ಸಂರಕ್ಷಣೆ ಮಾಡುವಂಥ ಅಧಿಕಾರಿಗಳು ಇವತ್ತು ಬೇಜವಾಬ್ದಾರಿತನದಿಂದ, ಅವರ ಕರ್ತವ್ಯ ನಿರ್ಲಕ್ಷ್ಯದಿಂದ ಇವತ್ತು ಬಂಡವಾಳಶಾಹಿಗಳು ಇವತ್ತು ಆ ಸರ್ಕಾರಿ ಜಾಗಗಳನ್ನು ಗುಳು ಮಾಡ್ತಾ ಇದ್ದಾರೆ. ಇವತ್ತು ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ, ಇವತ್ತು ಸರ್ಕಾರ ಏನು ಮಾಡ್ತಾ ಇದೆ, ಸಂಬಂಧಪಟ್ಟಂಥ ತಹಸೀಲ್ದಾರ್ ಏನು ಮಾಡ್ತಾ ಇದ್ದಾರೆ, ಸಂಬಂಧಪಟ್ಟಂಥ ಮಹಾನಗರ ಪಾಲಿಕೆ ಆಯುಕ್ತರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತು ಕಲಬುರಗಿ ಜಿಲ್ಲೆಯ ಜನರ ಪ್ರಶ್ನೆಯಾಗಿದೆ. ಯಾಕಂದರೆ ಸರ್ವೆ ನಂಬರ್ 12 ದದ್ದಾಪುರ ಏನಿದೆ, ಆ ದದ್ದಾಪುರಲ್ಲಿ ಒಟ್ಟು 6 ಎಕರೆ 9 ಗುಂಟೆ ಜಾಗ, ಅದು ಸರ್ಕಾರಿ ಗೈರಾಣಿ ಜಾಗ ಇರೋದ್ರಿಂದ ಆ ಸರ್ಕಾರಿ ಗೈರಾಣಿ ಜಾಗಗಳಲ್ಲಿ ಇವತ್ತು ಅನಧಿಕೃತವಾದಂಥ ಆಸ್ಪತ್ರೆಗಳು ಕಟ್ಟಿದ್ದಾರೆ, ಅನಧಿಕೃತವಾದಂಥ ಶಾಲಾ ಕಾಲೇಜುಗಳನ್ನು ಕಟ್ಟಿದ್ದಾರೆ. ಅವುಗಳನ್ನು ಇಟ್ಕೊಂಡು ಬಡ ಜನರ ಹತ್ರ ಲಕ್ಷಾಂತರ ರೂಪಾಯಿ ಸುಲಿಗೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ನೋಡಿಬಿಟ್ಟು ನಮ್ಮ ರಾಜಕಾರಣಿಗಳು, ನಮ್ಮ ಅಧಿಕಾರಿಗಳು ಯಾಕೆ ಮೌನ ಧರಿಸಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆಯಾಗಿದೆ. ಯಾಕಂದರೆ ಇವತ್ತು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡದಂತೆ ಎಲ್ಲೋ ಸಣ್ಣ ಪುಟ್ಟ ಶೌಚಾಲಯಗಳು ಕಟ್ಟಿದ್ದಾರೆ ಅಂತೇಳಿ ತೆರವುಗೊಳಿಸ್ತಾ ಇದ್ದಾರೆ, ಕಂಪೌಂಡ್ ವಾಲ್ಗಳು ಕಟ್ಟಿದ್ದಾರೆ ಅಂತೇಳಿ ತೆರವುಗೊಳಿಸ್ತಾ ಇದ್ದಾರೆ. ಈ ಮೊನ್ನೆ ತಾನೇ ಒಂದು ಇನ್ಸಿಡೆಂಟ್ ಆಯಿತು ಮಹಾನಗರ ಪಾಲಿಕೆ ವ್ಯಾಪ್ತಿ ವಾರ್ಡ್ ನಂಬರ್ 4ರಲ್ಲಿ. ಅಲ್ಲಿ ಏನದ ಅಂದರೆ ಇವತ್ತು ಅದು ಅನಧಿಕೃತ ಇದು ಇದೆ ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಹಲ್ಲೆನೂ ಕೂಡ ಆಯ್ತಲ್ಲಿ, ಹೌದಾ. ಈಗ ಇವರು ಇಟ್ಟು ಜವಾಬ್ದಾರಿತನದಿಂದ ಕೆಲಸ ಮಾಡುವಂಥ ಅಧಿಕಾರಿಗಳು 6 ಎಕರೆ 9 ಗುಂಟೆ ಜಾಗ ಸರ್ಕಾರಿ ಜಾಗವನ್ನು ಕಬಳಿಕೆ ಮಾಡಿದಂಥ ಆ ಬಂಡವಾಳಶಾಹಿಗಳ ಮನೆಗಳನ್ನು ಯಾಕೆ ತೆರವುಗೊಳಿಸ್ತಾ ಇಲ್ಲ? ಇವತ್ತು ಏನು 2 ವರ್ಷಗಳ ಹಿಂದೆ ಡಬರಾಬಾದ್ ಕ್ರಾಸ್ ಹತ್ರ ಬಡ ಜನರು ಗುಡಿಸಲುಗಳು ಹಾಕಿದುಕೊಂಡ್ರು. ಆ ಗುಡಿಸಲುಗಳನ್ನು DC ಅವರು ಮುಂದ್ಗಡೆ ನಿಂತ್ಕೊಂಡು ತೆರವುಗೊಳಿಸಿದ್ರು. ಇವತ್ತು ಯಾಕೆ ಈ ಬಂಡವಾಳಶಾಹಿಗಳ ಮನೆಗಳನ್ನು ತೆರವುಗೊಳಿಸ್ಲಿಕ್ಕೆ ರೆಡಿ ಇಲ್ಲ? ಏನು ಸರ್ವೆ ನಂಬರ್ 74ರಲ್ಲಿ ರೆಡ್ಡಿ ಪೆಟ್ರೋಲ್ ಬಂಕ್ ಅಂತೇಳಿ ಏನು 7800 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಪೆಟ್ರೋಲ್ ಬಂಕನ್ನು ನಿರ್ಮಾಣ ಮಾಡಿದಾರೆ. ಅದು ಅನಧಿಕೃತವಾಗಿ ಅದು ಸರ್ಕಾರಕ್ಕೆ ವರದಿ ಹೋದ್ರು ಕೂಡ ಅದು ಯಾಕೆ ಡೆಮೊಲಿಷ್ ಮಾಡ್ತಾ ಇಲ್ಲ ಇವರು? ಯಾಕಂದರೆ ಇಲ್ಲಿ ರಾಜಕಾರಣಿಗಳ ಜೊತೆ ಇವತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು, ಇವತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿ ಬಂಡವಾಳಶಾಹಿಗಳ ಪರವಾಗಿ, ಭ್ರಷ್ಟ ರಾಜಕಾರಣಿಗಳ ಪರವಾಗಿ ಇವತ್ತು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಸಾರ್ವಜನಿಕರಿಗೋಸ್ಕರ ಕೆಲಸ ಮಾಡುವಂಥ ಅಧಿಕಾರಿಗಳಿಲ್ಲ, ಅವ್ರಿಗೋಸ್ಕರ ಮಾಡುವಂಥ ಇವತ್ತು ಜನಪ್ರತಿನಿಧಿಗಳು ಸಿಗ್ತಾ ಇಲ್ಲ. ಅದಕ್ಕೆ ನಾವು ಒಂದು ವಾರದ ಗಡುವುಗಳನ್ನು ಕೊಡ್ತಾ ಇದ್ದೀವಿ. ಏನು ಕಲಬುರಗಿ ನಗರದಲ್ಲಿ ಸರ್ಕಾರಿ ಜಾಗಗಳಲ್ಲಿ, ಪಬ್ಲಿಕ್ ಗಾರ್ಡನ್ಗಳಲ್ಲಿ ಇವತ್ತು ಗೈರಾಣಿ ಜಾಗ ಇರ್ಬೋದು, ಗೋಮಾಳ ಇರ್ಬೋದು, ಇವು ಎಲ್ಲರಲ್ಲಿ ಏನದ ಇವತ್ತು ಅನಧಿಕೃತ ಕಟ್ಟಡಗಳನ್ನು ಕಟ್ಟಿದ್ದಾರೆ. ಆ ಕಟ್ಟಡಗಳನ್ನು ತೆರವುಗೊಳಿಸಬೇಕು, JCB ಚೌಕನ್ನು ಡೆಮಾಲಿಷ್ ಮಾಡಬೇಕು ಮತ್ತು ಆ ಆಸ್ತಿಯನ್ನು ಇದುವರೆಗೂ ಯಾರು ಅನುಭವಿಸಿದಾರ ಅವರಿಗೆ ಜೈಲಿಗೆ ಹಾಕುವಂಥ ಕೆಲಸವನ್ನು ಇವತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾಡಬೇಕು. ಇಲ್ಲಾಂದ್ರೆ ನಾವು ಮುಂದಿನ ದಿನಗಳಲ್ಲಿ ಈ ಅಧಿಕಾರಿಗಳ ವಿರುದ್ಧ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ನಾವು ರೋಡಿಗಿಳಿದು ಉಗ್ರವಾದ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಗಂಟೆಯನ್ನು ನೀಡ್ತಾ ಇದ್ದೀವಿ.